ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ನಮಗೂ ಅಧಿಕಾರ ಬರುತ್ತೆ, ದಯವಿಟ್ಟು ಅದರಿಂದ ನಿಮ್ಗೆ ಮನವಿ ಮಾಡಿದಿರಿ. ದಯವಿಟ್ಟು ಇವತ್ತು 9ನೇ ತಾರೀಕು ಕೋರ್ಟ್ ಇದೆ, ಕೋರ್ಟ್ಗೆ ಹೋಗಿ ಅಟೆಂಡ್ ಆಗಿ ನಮ್ದು ಅಂತ ಹೇಳಿ, ನಮ್ಮ ಪಂಚಾಯತ್ ಸೇರಿದ ಅಷ್ಟು ಮಾತ್ರ ಹೇಳಿ, ಆಮೇಲೆ ಕೋರ್ಟ್ ಏನು ಡಿಸೈಡ್ ಕೊಡುತ್ತೋ ಅದಕ್ಕೆಲ್ಲ ನಾವು ಗೌರವ ಕೊಡ್ತೀವಿ. ಅಷ್ಟೊಂದು ಇವಾಗ ಅಧಿಕಾರ ಇರೋದು ಮಾನ್ಯ ಶಾಸಕರಿಗೆ. ಶಾಸಕರ ಮಾತೆ ಕೇಳೋದು, ಇವು ಆಗಲಿ ಪಿ ಡಿ ಒ ಆಗಲಿ. ದಯವಿಟ್ಟು ಶಾಸಕರಲ್ಲಿ ಮನವಿ ಮಾಡ್ತೀವಿ, ಇವಾಗ ನೀವು ಪಿ ಡಿ ಒ ಡೈರೆಕ್ಷನ್ ಕೊಡಿ, ಹೋಗಿ ಕೋರ್ಟ್ಗೆ ಹಾಜರಾಗಿ ಪಂಚಾಯತಿಗೆ ನೀವು ಇದು ಮಾಡ್ಕೊಳ್ಳಿ ಅಂತ ಕೊಡಿ. ಯಾಕೆ ಕೊಡ್ತಾ ಇಲ್ಲ? ನಿಮ್ಗೆ ಅಧಿಕಾರ ಇಲ್ವಾ? ನಮ್ಮ ಮಾತು ಕೇಳ್ತಾರ ಇಒ ಪಿ ಡಿ ಒ? ಇವಾಗ ನಿನ್ನೆ ಯಾವುದೋ KG ಕೋಟೆ ಹತ್ರ 60 ಎಕರೆ ಆಗಿದೆಯಲ್ಲ, ಏನು ಉತ್ತರ ಕೊಟ್ಟರು ಶಾಸಕರು? ನನಗೆ ಗೊತ್ತಿಲ್ಲ ಅಧಿಕಾರಿಗಳು ಅಂತಾರೆ. ಮತ್ತೆ ಶಾಸಕರು ಇರೋದು ಏನಕ್ಕೆ ತಾಲ ನಮ್ಮ ಕ್ಷೇತ್ರದಲ್ಲಿ? ಅವ್ರ ಹತ್ರ ಕರ್ಕೊಂಡು ಬಿಟ್ಟು ಇವ್ರ ಹತ್ರ ದುಡ್ಡಿದೆ ಅಂತ ಇವ್ರು ಬಿಟ್ಟಿದ್ದೀರಾ? ಅವ್ರು ಯಾವ ಕಡೆ MLA ಬಂದ್ರೆ ಆ ಕಡೆ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರ್ತಾರೆ. ಈ ತರ ಮಾಡ್ತಾ ಇದ್ರೆ ನಾವೇನ್ ಮಾಡಕ್ಕಾಗ್ತದೆ? ಅದಕ್ಕೆ ಇಷ್ಟು ದಿನ 9ನೇ ತಾರೀಕು ಡೇಟ್ ಇದೆ ಕೋರ್ಟಲ್ಲಿ. 9ನೇ ತಾರೀಕು ಹಾಜರಾಗಿಲ್ಲ ಅಂದ್ರೆ ಮತ್ತೆ ನಾವು ಇಲ್ಲಿಂದ ಪಾದಯಾತ್ರೆ ನಡೆಸ್ತೀವಿ. ಖಂಡಿತವಾಗಿ ಮಾಡ್ತೀವಿ, ಬಿಡಲ್ಲ. ಇದು ವಿಧಾನಸೌಧವರೆಗೂ ನಾವು ಪಾದಯಾತ್ರೆ ಮಾಡ್ತೀವಿ. ನಾವು ಈ ಪಾರ್ಟಿ ಆ ಪಾರ್ಟಿ ಅಂತ ನೀವು ಗೂಬೆ ಕೂರಿಸೋದೆಲ್ಲ ಬೇಡ. ಈ ಜಾಗ ಗೌರ್ಮೆಂಟ್ ಜಾಗ, ಗೌರ್ಮೆಂಟ್ಗೆ ಮಾಡಿಸ್ಕೊಡ್. ಇವರು ಕುಂಬಳಕಾಯಿ ಕಳ್ಳ ಯಾರು ಅಂದ್ರೆ ಯಾರೋ ಭುಜ ಮುಟ್ಕೊಂಡು ನೋಡಿದ್ರಂತೆ, ಹಂಗಿದೆ ಇವ್ರ ವಿಚಾರ. 2005ರಲ್ಲಿ ಅವ್ರಿಗೆ ಖಾತೆ ಆಗಿದ್ರೆ 2011ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಲ್ಲಿ ಏನಿದೆ ನೋಡಿ, ಬೇಕಾದ್ರೆ PDF ಮಾಡ್ಕೊಳ್ಳಿ, ನೀವು ಇದನ್ನು ತೋರಿಸಿ ನೋಡಿ. ಚೆಕ್ ಬಂದು ನೋಡಿ, ಅವ್ರದ್ದೇ ಬಂದಿರಬೇಕಲ್ಲ. ಪಿ ಚಂದ್ರಯ್ಯನವ್ರಂತ ಪೂರ್ವಕ್ಕೆ ರಸ್ತೆ ಮತ್ತು ಇದೇ ಹೊಸ ಊರು ಜಾಗ, ಪಶ್ಚಿಮಕ್ಕೆ ಸರ್ವೆ ನಂಬರು, ಉತ್ತರಕ್ಕೆ ಸರ್ವೆ ನಂಬರು, ದಕ್ಷಿಣಕ್ಕೆ ರಸ್ತೆ. ಯಾರು ಸೈನ್ ಹಾಕಿದ್ದಾರೆ? ಒರಿಜಿನಲ್ ಕಾಪಿ ನೋಡಿ. 2005ರಲ್ಲಿ ಬೋಗಸ್ ಖಾತೆ ಅವರೇ ಮಾಡಿಕೊಂಡು ಬೇರೆಯವ್ರ ಮೇಲೆ ತಪ್ಪು ಮಾಹಿತಿನ ಕೊಡೋದು, ಪೆನ್ನಲ್ಲಿ ಬರ್ಕೊಂಡಿರೋದನ್ನ ಇಷ್ಟೊತ್ತಿಗೆ ಯಾವಾಗ ಮಾಡ್ತಾ ಇದ್ರು. ಯಾಕಂದ್ರೆ ಇವ್ರನ್ನ ಜಪ ಮಾಡ್ಬೇಕಲ್ವಾ? ಪ್ರತಿದಿನ ನಮ್ಮ ಶಾಸಕರು ನಮ್ಮ ಮೇಡಮ್ ಅಂತ ಜಪ ಮಾಡ್ಬೇಕಲ್ವಾ? ಜಪ ಮಾಡೋರು ಇರೋದಿಲ್ಲಲ್ವ ನಾಳೆಯಿಂದ? ಎಲ್ಲ ಅಧಿಕಾರ ಇದ್ರೆ ಅವ್ರದ್ದೇನು ಕೆಲಸ? ಅವ್ರದ್ದು ಹೆಸರೇ ಏನು? ಚಡ್ಡಿ ಚಂದ್ರಣ್ಣ ಅಂತ. ಎಲ್ಲಿ ಬ್ಯಾಗ್ ಇರುತ್ತೆ ಅಲ್ಲಿ ಕೊಡ್ತಾ ಇರೋದು. ಯಾರಿದ್ರೆ ಅವ್ರಿಗೆ ಹೋಗೋದು, ಅವ್ರ ಹತ್ರ ಹೋಗೋದು. ಅಂತ ವ್ಯಕ್ತಿಗಳನ್ನ ಇಟ್ಕೊಂಡು ಈ ಒಂದು ಸ್ಥಳವನ್ನು ಆಕ್ರಮಣ ಮಾಡಿದ್ರಿಂದ ನಮ್ಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಕೂಡ ದಾರಿ ಇಲ್ಲ. ಸರ್ಕಾರದಲ್ಲಿ 149, 151, 152ರಲ್ಲಿ ಸರ್ಕಾರದಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದೆ. ನಿಮ್ಮದೇ ಪತ್ರಿಕೆಗಳಲ್ಲಿ, ವಿಡಿಯೋಗಳಲ್ಲೆಲ್ಲ ಬಂದಿತ್ತು, ನಕಾಶೆಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ತಾಲೂಕಾ ಆಫೀಸಲ್ಲೆಲ್ಲ ಹೋರಾಟ ಮಾಡಿದ್ವಿ. ಎಲ್ಲ ಮಾಡಿದಕ್ಕೆ ಬಂದಿತ್ತು. ಅಂತ ದಾರಿಗಳಿಗೂ ಸಹಿತ ಈವನ್ ಸರ್ಕಾರದ ಅಧಿಕಾರಿಗಳು ಹೋಗಿ ಕೋರ್ಟಲ್ನೇ ಅಲ್ಲಿ ಹೇಳೋದಿಲ್ಲ. ಸುಮ್ಮನೆ ಯಾರೋ ಒಬ್ಬರಿಗೋಸ್ಕರ ನೀವು ಕೆಟ್ಟ ಹೆಸರು ತಗೊಂಬೇಡಿ. ಇದು ಏನಿದೆ ಅದನ್ನ ಸರಿ ಮಾಡಿ ಜನಕ್ಕೆ ಅನುಕೂಲ ಆಗಲಿ. ಒಂದು ಹಾಸ್ಪಿಟ್ಲು ಯಾವುದೋ ಒಂದು ಜನಕ್ಕೆ ಅನುಕೂಲ ಆಗಲಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀವಿ. ಇದೇನಾದರೂ 9ನೇ ತಾರೀಕು ಆಗಿಲ್ಲ ಅಂದರೆ ನಾವು ಇಲ್ಲಿಂದ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ವಿಧಾನಸೌಧಕ್ಕೆ ಪಾದಯಾತ್ರೆ ಮೂಲಕ ನಾವು ಯಾವುದೇ ಕಾರಣಕ್ಕೆ ಬಿಡಲ್ಲ, ಕೊನೆಯವರೆಗೂ ಇದನ್ನ ಓಡಾಡ್ತೀರಿ. ಇದು ಮುಖಾಂತರ ಎಲ್ರಿಗೂ ತಿಳಿಸ್ತೀನಿ. ಜೈ. ಇವರು ಕುಂಬಳಕಾಯಿ ಕಳ್ಳ ಯಾರು ಅಂದ್ರೆ ಯಾರೋ ಭುಜ ಮುಟ್ಕೊಂಡು ನೋಡಿದ್ರಂತೆ, ಹಂಗಿದೆ ಇವ್ರ ವಿಚಾರ. 2005ರಲ್ಲಿ ಅವ್ರಿಗೆ ಖಾತೆ ಆಗಿದ್ರೆ 2011ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಲ್ಲಿ ಏನಿದೆ ನೋಡಿ, ಬೇಕಾದ್ರೆ PDF ಮಾಡ್ಕೊಳ್ಳಿ, ನೀವು ಇದನ್ನು ತೋರಿಸಿ ನೋಡಿ. ಚೆಕ್ ಬಂದು ನೋಡಿ, ಅವ್ರದ್ದೇ ಬಂದಿರಬೇಕಲ್ಲ. ಪಿ ಚಂದ್ರಯ್ಯನವ್ರಂತ ಪೂರ್ವಕ್ಕೆ ರಸ್ತೆ ಮತ್ತು ಇದೇ ಹೊಸ ಊರು ಜಾಗ, ಪಶ್ಚಿಮಕ್ಕೆ ಸರ್ವೆ ನಂಬರು, ಉತ್ತರಕ್ಕೆ ಸರ್ವೆ ನಂಬರು, ದಕ್ಷಿಣಕ್ಕೆ ರಸ್ತೆ. ಯಾರು ಸೈನ್ ಹಾಕಿದ್ದಾರೆ? ಒರಿಜಿನಲ್ ಕಾಪಿ ನೋಡಿ. 2005ರಲ್ಲಿ ಬೋಗಸ್ ಖಾತೆ ಅವರೇ ಮಾಡಿಕೊಂಡು ಬೇರೆಯವ್ರ ಮೇಲೆ ತಪ್ಪು ಮಾಹಿತಿನ ಕೊಡೋದು, ಪೆನ್ನಲ್ಲಿ ಬರ್ಕೊಂಡಿರೋದನ್ನ. ಇದನ್ನು ನಾವು ಮಾಡಿದ್ದೀವಿ ನೋಡಿ. ಇದನ್ನು ಜಿಲ್ಲಾಧಿಕಾರಿಗಳು 23/8/2011ರಂದು 3 ಎಕರೆ 5 ಗುಂಟೆಯನ್ನು 1 ಎಕರೆ 20 ಗುಂಟೆ ಸಾರ್ವಜನಿಕ ಉಪಯೋಗಕ್ಕೆ ಸಬ್ ಸ್ಟೇಷನ್ ಕೊಟ್ಟಿದ್ದಾರೆ. ಉಳಿಕೆ ಜಮೀನನ್ನು ಅವರೇ ಚೆಕ್ ಬಂದಿ ಹಾಕಿದ್ದಾರೆ. ಮತ್ತೊಮ್ಮೆ ನೋಡಿ, ನಾವು ಸರಿ ಪೂರ್ವಕ್ಕೆ ರಸ್ತೆ ಮತ್ತು ಇದೇ ಹೊಸ ಊರು ಜಾಗ. ಯಾಕೆ ಚಂದ್ರಯ್ಯ ಅಂತ ಬರಬಾರ್ದು? 2011ರಲ್ಲಿ ಪಶ್ಚಿಮಕ್ಕೆ ಸರ್ವೆ ನಂಬರು, ಉತ್ತರಕ್ಕೆ ಸರ್ವೆ ನಂಬರು, ದಕ್ಷಿಣಕ್ಕೆ ರಸ್ತೆ. ಆಮೇಲೆ ಶಾಸಕರ ಮೇಲೆ ಗೂಬೆ ಕೂರಿಸ್ತೀವಂತೆ ನಾವು. ನಮ್ಗೇನು ಅದೇನೇ ಕೆಲಸ? ಈ ಭೂ ಕಳ್ರಲ್ಲ, ಭೂ ಆಕ್ರಮಣ ಮಾಡೋರು ಇವರು. ಭೂ ಆಕ್ರಮಣ ಮಾಡೋರಿಗೆ ಈ ಮನೆ ಶ್ರೀರಕ್ಷೆ ಅನ್ನೋದಕ್ಕೆ ನೋಡಿ ಇದೆ.
ರಕ್ಷೆ ಕೊಡೋದು ನೋಡಿ, ಅವ್ರು ಹೇಳೋ ಕ್ಷಮ ಕೇಳೋದು ಈ ಭೂ ಆಕ್ರಮಣ ಮಾಡತಕ್ಕಂಥ ವ್ಯಕ್ತಿಗಳಿಗೆ. ಆಮೇಲೆ ಇದೇ ವ್ಯಕ್ತಿಗಳು ಮಂತ್ರಿಗಳು ಮಾಡಕ್ ಹೋಗೋದು, ಯಮ್ಮನ ಮಂತ್ರಿಗಳು ಮಾಡಬೇಕು ನಮ್ಮ ಶಾಸಕರನ್ನ ನೋಡಿ. ನಮಗೇನು ಅದನ್ನೇ ಕೆಲಸ, ಶಾಸಕರ ಮೇಲೆ ಗೂಬೆ ತೋರಿಸೋದ? 1 ವರ್ಷದ ಹಿಂದ್ಗಡೆ ಶಾಸಕರಿಗೆ ಅರ್ಜಿ ಕೊಟ್ಟಿದ್ದೀವಿ ನಾವು. ಏನಂತ ಕೊಟ್ಟಿದ್ದೀವಿ? ನಮ್ಮ ಹೆಂಗಸಂದ್ರ ಗ್ರಾಮದಲ್ಲಿ 3 ಎಕರೆ 5 ಗುಂಟೆ ಗ್ರಾಮ ಠಾಣ ಇದೆ. ಹಿಂದಿನ ಸರ್ಕಾರದವರು 1 ಎಕರೆ 20 ಗುಂಟೆಯಲ್ಲಿ ಸಬ್ಸ್ಟೇಷನ್ ಮಾಡಿದ್ದಾರೆ. ನೀವೇನಾದ್ರೂ ಒಂದು ಸಾರ್ವಜನಿಕ ಲೋಕ ಕಲ್ಯಾಣಕ್ಕೆ ಏನಾದರೂ ಉಪಯೋಗ ಮಾಡಿ ಅಂತ ಡೇಟ್ ನೋಡಿ ಸ್ವಾಮಿ. ಯಾವ ಡೇಟ್ ನೋಡಿ, ಎಷ್ಟು ಜನ ಸೈನ್ ಹಾಕಿದ್ದಾರೆ ನೋಡಿ. ಇವ್ರದೇ ಕುಂದುಕೊರತೆ ಸಭೆ ಕೆಜಾಪಲ್ಲಿ. ಏನಂತ ಕೇಳಿದ್ವಿ ನಾವು, ಈ ತರ ಅನ್ಯಾಯ ಆಗಿದೆ ನಮ್ಮ ಗ್ರಾಮದಲ್ಲಿ. 90ಕ್ಕೆ 120 9 ಸೈಡ್ಗಳು 1,00,000 ಚದರಡಿಗಳನ್ನ ಬೋಗಸ್ ಖಾತೆ ಆಗಿರೋದು ನಿಜ. ಅದನ್ನ ನೀವು ಕಾನೂನು ರೀತಿ ಕ್ರಮ ಕೈಗೊಂಡು ನೀವು ಶಾಸಕರಿದ್ದೀರಾ, ಅದನ್ನೇನಾದರೂ ಸಾರ್ವಜನಿಕ ಉಪಯೋಗಕ್ಕೆ ಮಾಡಿ ಅಂತ ನಾವು ಕಂಪ್ಲೇಂಟ್ ಮಾಡಿದೀವಿ. ನಿಮಗೆ ಕೊಟ್ಟಿದ್ದೀವಿ ಅರ್ಜಿ. ಇದನ್ನ 2012ರಲ್ಲಿ ತಹಶೀಲ್ದಾರ್ ಕೊಟ್ಟಿದ್ದಾರೆ. ಇದು ಮಜರಾ ಗ್ರಾಮ ಅಂತ ನೋಡಿ. ಸ್ವಲ್ಪ ಹಿಂದೆ 12 ಅವ್ರು ರಿಸರ್ವೇಷನ್ ಮಾಡಿ 100ಕ್ಕೆ 20, 60ಕ್ಕೆ 80 ಆ ಥರ ಸೈಡೆಲ್ಲ ಮಾಡ್ಕೊಂಡಿದ್ರು. ಆಮೇಲೆ ಗ್ರಾಮ ಸಭೆ ಇಟ್ಟಿದಾಗ ಎಲ್ಲ ಊರು ಜನರು ಬಂದು ನಮಗೆ ಈ ಥರ ಫೋರ್ಜರಿ ಮಾಡಿದ್ದಾರೆ. ಇದು PDO ಬಂದು ಭಾಸ್ಕರ, ಅವಾಗ PDO ಇದ್ದರು. ಯಾರಿಗೆ ಗೊತ್ತಿಲ್ಲದೆ ಅವರೇ ಮಾಡಿದ್ದಾರೆ, ಎಲ್ಲ ಕೂತ್ಕೊಂಡು ಇದೆಲ್ಲ ಅಕ್ರಮವಾಗಿ ಮಾಡಿದ್ದಾರೆ, ಇದು ಆಗಿಲ್ಲ ಅಂತ ಊರು ಜನರೆಲ್ಲ ಬಂದು ನಮ್ಮ ಹತ್ರ ಕೊಟ್ಟರು. ನಾವು 2017 ಅಧ್ಯಕ್ಷರಾಗಿ ನಾವು ಬಂದು, ನಮ್ಮ ಮಿಸ್ಸಸ್ಸು ಶ್ವೇತಾ ವೆಂಕಟೇಶ್ವರಪತಿ ಅಂತ ಅಧ್ಯಕ್ಷರಾಗಿ ಬಂದ್ವಿ. ಆಮೇಲೆ ನಾವು ಲೆಟ್ರ್ ಕೊಟ್ಟು VO ಹತ್ರ ನಾವು CO ಹತ್ರ ಲೆಟ್ರ್ ಕೊಟ್ಟು ನಾವು ಅದು ಅಬ್ಜೆಕ್ಷನ್ ಮಾಡಿ ಕೋರ್ಟಿಗೆ ಕಳಿಸಿವಿ. ಕೋರ್ಟಿಗೆ ಕಳಿಸಿದಾಗ ಕೋರ್ಟಲ್ಲಿ ಅಕ್ರಮವಾಗಿ ಮಾಡಿದ್ದಾರೆ ಅಂತ ಇದು ಮಾಡಿ PDOನಿ VOನಿ ಎಲ್ಲ ಬರೋಕ್ಕೆ ಹೇಳಿದ್ರು. ಬರೋಕ್ಕೆ ಹೇಳಿದಾಗ ಇವ್ರೇನು ಮಾಡಿದ್ರು, ಇದ್ದವ್ರಿಗೂ 2019ವರೆಗೂ ಹೋದ್ರು. ಅವರು PDO ವೈಶಾಲಿ ಮೇಡಮ್ ಇದ್ದರು, ಎಲ್ಲ ಹೋದರು. ಎಲ್ಲ ಹೋದಾಗ ಎಲ್ಲ ಕರೆಕ್ಟಾಗಿ ಹೋಗ್ತಾ ಇತ್ತು. ಆಮೇಲೆ ಏನಾಯಿತು ಅಂದರೆ ಗೌರ್ಮೆಂಟ್ ಚೇಂಜ್ ಆಯಿತು. ಆವಾಗ ರಾಮಕ್ಕ MLA ಇದ್ದರು. ಆಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಬಂತು, MLA ಮೇಡಮ್ ಬಂದರು. ಬಂದಾಗ ಏನಾಯಿತು ಅಂತ ಗೊತ್ತಿಲ್ಲ. ಆಮೇಲೆ ಹಂಗೆ ಅದು ಸ್ಟಾಪ್ ಆಯಿತು. ನಮ್ಮದು ಅದರಷ್ಟಿಗೆ ಅವಧಿ ಮುಗಿದಿತ್ತು. ಮತ್ತು ಈ ಅವಧಿಯಲ್ಲೂ ಏನೂ ನಡೆದಿಲ್ಲ. ಅದು ಹೆಂಗಿದೆಯೋ ಹಂಗೆ ಇದೆ ಕಾನೂನಾಗಿ. ಆಮೇಲೆ ಇವಾಗ ಏನಾಗಿದೆ ಅಂದರೆ ಕೋರ್ಟಲ್ಲಿ PDO ಹಾಜರಾಗಿಲ್ಲ, VOನೂ ಹಾಜರಾಗಿಲ್ಲ, ಗೌರ್ಮೆಂಟ್ ವಕೀಲರು ಹಾಜರಾಗಿಲ್ಲ. ಯಾರು ಯಾವಾಗ ಇದಾಗಿಲ್ವೋ ಆವತ್ತು ಅದು ಅವ್ರಿಗೆ ಕರೆಕ್ಟಾಗಿ ನಡೀತಾ ಇದೆ. ಅದಕ್ಕೆ ನಾವು ಮೇಡಮ್ ಹೇಳ್ತಾ ಇರ್ತದೆ, ನಿಮ್ಮ ಪೀರಿಯಡಲ್ಲಿ ನೀವು ಮಾಡಿಲ್ಲ ಮೇಡಮ್. ನಾವು ಹೇಳ್ತಾ ಇರೋದು ಒಂದೇ, ಇವಾಗ ಇದು ನಮಗೆ ಇಲ್ಲಿರೋರ್ಗೆ ಯಾರಿಗೂ ಕೇಳ್ತಾ ಇಲ್ಲ. ಗೌರ್ಮೆಂಟ್ ಜಾಗ ಗೌರ್ಮೆಂಟ್ಗೆ ಬೇಕೋ ಇಲ್ಲ, ಪಂಚಾಯತಲ್ಲಿ ಇಲ್ಲಿ ಒಂದು ಅಡಿ ಜಾಗ ಯಾವುದೂ ಇಲ್ಲ. ಪಂಚಾಯತ್ ಗೌರ್ಮೆಂಟ್ಗೆ ನಮ್ಗೆ ವರಮಾನವೂ ಏನೂ ಇಲ್ಲ, ಇಲ್ಲಿ ಏನು ಸಂಪಾದನೆ ಇಲ್ಲಿ ಪಂಚಾಯತಲ್ಲಿ ಇಲ್ಲ. ದೊಡ್ಡ ಪಂಚಾಯತಿ ಟೌನೆಲ್ಲ ಆಗ್ತಾ ಇದೆ. ಇವಾಗ ಜಾಗ ಸಿಗಲ್ಲ. ಈ ಜಾಗನೂ ನೀವು ಮಾಡಿ PDOನಿ VOನಿ ಲಾಯರ್ನಿ ಎಲ್ಲಾರನ್ನೂ ನಿಮ್ಮ ಸರ್ಕಾರ, ನಿಮ್ಮದು ಗೌರ್ಮೆಂಟ್ ಸರ್ಕಾರ, ಮತ್ತು ನೀವೇ ಅದು ಇಲ್ಲಿ MLA ಅವರು ಎಲ್ಲ ನಿಮ್ಮ ಕೈಯಲ್ಲಿದೆ. ನೀವು ಕಲಿಸಿ ಎಲ್ಲರನ್ನೂ ಫೋನ್ ಮಾಡಿ ಮೀಟಿಂಗ್ ಕರೆಸಿ ಕೋರ್ಟ್ಗೆ ಹಾಜರು ಮಾಡೋಕ್ಕೆ ಹೇಳಿ. ಕೋರ್ಟಲ್ಲಿ ಏನಾಗ್ತದೋ ಅದಾಗಲಿ ಅಂತ ಹೇಳಿದ್ರಿ ನೀವೇ. ಕೋರ್ಟಿಗೆ ಹೋದ್ರೇ ಆಗ್ತದೆ. ನೀವೇ ಇಲ್ಲಿಂದ ಕಲಿಸಿಲ್ಲ ಅಂದರೆ ಹೆಂಗೆ ಹೋಗ್ತದೆ? ನಾವು ಹೇಳಿದ್ರೆ ವೆಂಕಟಾಚಲಪತಿ ಹೇಳ್ರಿ, ಅವ್ರನ್ನ ಹೇಳ್ರಿ, ಇವ್ರನ್ನ ಹೇಳ್ರಿ ಅಂದರೆ ನಾವೇನು ಮಾಡೋಕ್ಕಾಗ್ತದೆ? ನಾವು ಹೇಳಿದ್ರೆ ಕೇಳ್ತಾರಾ? ನೀವು ಇವಾಗ ಅಧಿಕಾರದಲ್ಲಿದ್ದೀರಿ, ನೀವು ಇವಾಗ ಕೇಳ್ತಾ ಇದ್ದೀವಿ ಮೇಡಮ್. ನಾವು ಪಬ್ಲಿಕ್ ಎಲ್ಲ ಬಂದ ನಮಗೋಸ್ಕರ ಯಾರಿಗೂ ಕೇಳ್ತಾ ಇಲ್ಲ. ಇದು ಗೌರ್ಮೆಂಟ್ ಲ್ಯಾಂಡ್ ಇದೆ, ಗೌರ್ಮೆಂಟ್ ಎಲ್ಲರಿಗೂ ಕೊಡಲಿ ಅಂತ ನಾವು ಕೇಳ್ತಾ ಇದ್ದೀವಿ. ಇವತ್ತು ಒಂದಡಿ ಜಾಗ ತೆಗಿಯೋಕ್ಕಾಗಲ್ಲ. ಇಲ್ಲಿ ಯಾರು ತೆಗೆದು ಮಾಡೋಕ್ಕಾಗ್ತದೆ? ಇವತ್ತೊಂದು ಹಾಸ್ಪಿಟ್ಲ್ ಕಟ್ಟಬೇಕು. ಈ ಸುತ್ತಮುತ್ತಲ ಎಲ್ಲಿ ಜಾಗ ಇಲ್ಲ. ಒಂದು ಹಾಸ್ಪಿಟ್ಲ್ ಕಟ್ಬೋದು, ಇಲ್ಲ ಸ್ಕೂಲ್ ಕಟ್ಬೋದು, ಇಲ್ಲ ಕ್ರಿಕೆಟ್ ಗ್ರೌಂಡ್ ಕಟ್ಬೋದು, ಸ್ಟೇಡಿಯಂ ಕಟ್ಬೋದು, ಯಾವುದೋ ಒಂದು ಕಟ್ಬೋದು. ಯಾವ ಜಾಗ ಇದೆ ಇಲ್ಲಿ? ಗ್ರಂಥಾಲಯ ಕಟ್ಬೋದು. ಯಾವುದೋ ಒಂದು ಮಾಡಿದ್ರೆ ಇಲ್ಲಿರೋ ಜನಕ್ಕೆ ಯೂಸ್ ಆಗ್ತದೆ ಅಂತ ನಾವು ಕೇಳ್ತಾ ಇದ್ದೀವಿ. ನಮಗೋಸ್ಕರ ಯಾರು ಕೇಳಿಲ್ವೇ? ಅದಕ್ಕೆ ನಾವು ಪಾರ್ಟಿ ಮಾಡಿಕೊಂಡು ಅವ್ರು BJP ಅವರು ಗೂಬೆ ಕೂರಿಸ್ತಾರೆ, ಇವರು ಗೂಬೆ ಕೂರಿಸ್ತಾರೆ, ಆ ಥರ ಏನಿಲ್ಲ. ನಾವು ಹೇಳ್ತಾ ಇರೋದು, ನಾ ಇದ್ದಾಗ ಭಕ್ತವತ್ಸಲಮ್ಮ MLA ಇದ್ದಾಗ ಅವರು ಕೇಸ್ ಹಾಕಿದ್ರು. ರಾಮಕ್ಕ ಅವರು ಅದನ್ನ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಅಂತ. ಆ ಕೇಸ್ ಹಾಕಿದಾಗ ಅದೇ ಕೇಸು ಅಲ್ಲೇ KGF ಕೋರ್ಟಲ್ಲೇ ಏನಾಗಿದೆ, ಅವ್ರು ಮಾಡ್ಕೊಂಡಿರೋದೆಲ್ಲ ಸಕ್ರಮವಾಗಿದೆ, ಅದು ಸಕ್ರಮವಾಗಿರೋದು. ಅದು ಹೋಗಿ ಮತ್ತೆ 1 ಎಕರೆ ಚಿಲ್ಲರೆಗೆ ಇನ್ನೂ 1 ಎಕರೆ ಅವರೇ ಬಿಟ್ಬಿಟ್ಟಿದ್ರು ಜಾಗನ. ಆ ಜಾಗ ಎಲ್ಲ ಮತ್ತೆ ಅವರಿಗೆ ಬಂತು ಅಂತ. ವಿಷಯ ಗೊತ್ತಿರೋದನ್ನ ಹೇಳ್ಬೇಕೆ ಹೊರತು ಗೊತ್ತಿಲ್ಲದೆ ಇರೋದು ಹೇಳ್ಬಾರ್ದು.
ಈಗ ಅಂತ ಟೈಮಲ್ಲಿ ಭಕ್ತವತ್ಸಲಮು MLA ಆಗಿದ್ದಾಗ ಅವರೇ ಆಗ್ದಾಗ ಇವ್ರ ಮೇಲೆ ಕೇಸ್ ಹಾಕಿ ಮಾಡಿದಾಗ ಅಂತದ್ರಲ್ಲಿ ಅವ್ರು ಅಲ್ಲ ಅಂತಂದಾಗ ಮತ್ತೆ ಅವ್ರ ಮೇಲೆ ಯಾಕೆ ಗೂಬೆ ಕೂಡಿಸ್ಬೇಕಾಗತ್ತೆ? ಅವ್ರೇನಾದ್ರು ಅಕ್ರಮವಾಗಿ ಏನಾದ್ರು ಅಲ್ಲೇನೋ ಮಾಡ್ಕೊಂಡಿದಾರೆ, ಅಕ್ರಮವಾಗಿ ಏನಾದ್ರು ನಡೆದಿದ್ರೆ ಈಗ ಇಲ್ಲಿ ನಡೆದಿದೆ ಅಕ್ರಮವಾಗಿ, ಅದನ್ನ ಏನ್ ಅಕ್ರಮ ನಡೆದಿದೆ ಅದನ್ನ ಹೇಳ್ತಾರೆ ಹೊರತು ಇಲ್ದವ್ರು ಅದನ್ನ ಯಾರು ಹೇಳಕ್ಕಾಗಲ್ಲ. ಈಗ ನಿಮ್ಗೆ ಎಲ್ರಿಗೂ ಕಣ್ಣಿಗೆ ಮೊನ್ನೆ ಕಾಣಿಸ್ದಂಗೆ ಇದೆ, ಮೊನ್ನೆನೂ ಎಲ್ಲ ಇದೆ, ಯಾವ ತರ ಇದೆ ಏನು ಅಂತ ಮೊನ್ನೆನೂ ಗೊತ್ತಾಗಿದೆ, ಈಗಲೂ ಗೊತ್ತಾಗಿದೆ. ಏನೋ ಬಂದ್ಬಿಟ್ಟಿದೆ, ಏನೋ ಅಲ್ಲಿನವ್ರು ಯಾರೋ ಮಾತನಾಡೋದು ಇಲ್ಲಿನವ್ರು ಮಾತನಾಡೋದು, ಪ್ರತಿಯೊಬ್ಬರಿಗೂ ಹಕ್ಕಿರ್ಲೇ ಇರತ್ತೆ. ಈ ಕ್ಷೇತ್ರದಲ್ಲಿ ಇದ್ಮೇಲೆ ಈ ಕ್ಷೇತ್ರದಲ್ಲಿ ಎಲ್ರಿಗೂ ಹಕ್ಕಿರತ್ತೆ. ಈ ಪಂಚಾಯತಿ ಪಕ್ಕದಲ್ಲಿ ಇರೋ ಪಂಚಾಯತಿ ಅವ್ರಿಗೂ ಹಕ್ಕಿರತ್ತೆ, ಮಾತನಾಡಕ್ಕೆ ಹಕ್ಕಿದೆ, ಹಕ್ಕಿಲ್ಲದೆ ಅಂತಲ್ಲ. ಇನ್ನೊಬ್ರು ಬಂದು ನೀವ್ ಯಾಕೆ ಮಾತನಾಡೋದು ಅಂತಂದ್ರೆ ಮಾತನಾಡೋದು ಅದು ಹೇಳ್ಬಾರ್ದು ಯಾರು ಅಷ್ಟೇ. ಒಬ್ಬ ಬಾರಿಕ ಇರೋನು ಅವನೇನಂದ್ರೆ ಅವನು ಇದ್ದಾಗ ಒಂದು ಸ್ಥಾನದಲ್ಲಿ ಇದ್ದಾಗ ಅವನು ಇಡೀ ಕ್ಷೇತ್ರದಲ್ಲಿ ಎಲ್ಲಾದ್ರೂ ಆಗ್ಲಿ ಹೆಚ್ಚು ಕಡಿಮೆ ಆದಾಗ ಅದು ಹೇಳಲೇಬೇಕಾಗತ್ತೆ, ಕೇಳಲೇಬೇಕಾಗತ್ತೆ. ಇವ್ರಿಗೆ ಏನಾದ್ರೂ ಹಕ್ಕುಪತ್ರ ನೀಡೋದಕ್ಕೆ ಗ್ರಾಮ ಪಂಚಾಯತಿಗೆ ಅಧಿಕಾರ ಇದೆಯಾ? ಯಾರಿಗೆ ಅಧಿಕಾರ ಇದೆ? ಇಲ್ಲಿ ನೋಡಿ, ಇಲ್ಲೇ ಹೇಳಿದ್ದಾರೆ. ಯಾರಾದರೂ ತಿಳಿದಿರೋರು ನೀವು ಓದ್ಕೋಬೇಕು ಅದನ್ನು. ಯಾರಾದರೂ ಆಗಿಲ್ಲ. ಯಾವುದೇ ಒಂದು ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ 1ನೇ ಉಪ ಪ್ರಕರಣದಂತೆ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಪ್ರತ್ಯಾಯೋಜನೆಗೊಂಡಿರುವುದರಿಂದ ಸದರಿ ಅಧಿಕಾರವನ್ನು ಚಲಾಯಿಸಿ ಸದರಿ ಹೊಸೂರು ಪೈಕಿ 1 ಎಕರೆ 20 ಗುಂಟೆ ಪ್ರದೇಶವು ಸಾರ್ವಜನಿಕ ಉಪಯೋಗಕ್ಕೆ ನೀಡತಕ್ಕದ್ದು ಅಂತ DC ಅವರು ಆದೇಶ ಮಾಡಿದ್ದಾರೆ. ಅದಕ್ಕೆ ಹಕ್ಕದಾರ ಯಾರಿರೋದು? ರಾಜ್ಯ ಸರ್ಕಾರಕ್ಕೆ ಇರೋದು, ಗ್ರಾಮ ಪಂಚಾಯತಿಗಲ್ಲ. ಗ್ರಾಮ ಪಂಚಾಯತ್ ಮಾಡೋಂಗಿದ್ರೆ DC ಅವ್ರಿಗೆ ಏನು ಕೊಡಬೇಕು? ಇದು KPTCLಗೆ ಏನು ಕೊಡ್ಬೇಕಣ್ಣ? ಅದನ್ನು ಶಾಸಕರಿಗೆ ನೀವೇ ಹೇಳಿ. ಈ ಥರ ಹೇಳಿದ್ದಾರೆ. ಅಧಿಕಾರ ಇರೋದು ಜಿಲ್ಲಾಧಿಕಾರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ ಇರೋದು, ಗ್ರಾಮ ಪಂಚಾಯತಿಗಲ್ಲ. ಗ್ರಾಮ ಪಂಚಾಯತಿ ಯಾರಾದ್ರು ಬಡವರಿದ್ರೆ ಒಂದು 50 ಜನಕ್ಕೆ ಮನೆ ಕೊಡಿ ಅಂತ ಅದನ್ನು ಪ್ರಸ್ತಾವನೆನ ಇವಾಗ ಕೊಡ್ಬೋದು, ಇಲ್ಲ CO ಕೊಡ್ಬೋದು, ಇಲ್ಲ ಜಿಲ್ಲಾ ಪಂಚಾಯತಿಗೆ ಕೊಡ್ಬೋದು. ಗ್ರಾಮ ಪಂಚಾಯತಿ ಮೆಂಬರ್ ಎಲ್ಲ ಮಾಡ್ಕೊಳಕ್ಕಾಗತ್ತಾಗ. ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಈ ಶಾಸಕರ ಕ್ಷೇತ್ರದಲ್ಲಿ ಅಂದರೆ, ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಚರಂಡಿ ಕ್ಲೀನ್ ಮಾಡೋಕ್ಕಾಗ್ತಾ ಇಲ್ಲ. PDOಗಳ್ದು ಇವ್ರದೇ, ವಾರ ಮೀಟಿಂಗು, PDOಗಳನ್ನ ಇವರೇ ಮೀಟಿಂಗ್ ಮಾಡಿಸೋದು ಎಲ್ಲ ಇವ್ರದೇ. 15 ಫೈನಾನ್ಸ್ ಕೂಡ ಇವರೇ ಡಿಕ್ಲೇರ್ ಮಾಡೋದು, ಇವರೇ ಡ್ರಾ ಮಾಡಿಕೊಡ್ಬೇಕು, ಅವ್ರು ಹೇಳ್ದವ್ರಿಗೆ ಮಾಡಬೇಕು. ಗ್ರಾಮ ಪಂಚಾಯತಿ ಮೆಂಬರ್ ಏನಕ್ಕೆ ರೀ? ಸುಮ್ಮನೆ ಮೀಸಲಾತಿ ಏನಕ್ಕೆ? ಗ್ರಾಮ ಪಂಚಾಯತಿ ಮೆಂಬರ್ ಆಗೋದು ಏನಕ್ಕೆ ಹೇಳಿದ್ರೆ ವೆಂಕಟಾಚಲಪತಿ ಅವ್ರು ಫೋನ್ ಮಾಡೋಣ ಅಂತ ಹೇಳ್ತಾರೆ. ಏನಕ್ಕೆ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿ ಫೋನ್ ಇವರೇ ಮಾಡಿದ್ದಾರೆ, ಲೀಡ್ರು ಅವ್ರು ಫೋನ್ ಮಾಡೋಣ ಅಂತ ಹೇಳ್ತಾರೆ. ಸ್ಥಳೀಯ ಪಂಚಾಯಿತಿಗಳ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗಳ ಎಲ್ಲ ಅಧಿಕಾರಗಳನ್ನು ಇವರೇ ಕಿತ್ಕೊಂಡ್ಬಿಟ್ಟಿದ್ದಾರೆ ಶಾಸಕರು. ಇವ ಅವ್ರ ಹತ್ರನೇ, CO ಅವ್ರ ಹತ್ರನೇ, PDOಗಳು ಅವ್ರ ಹತ್ರನೇ. ಏನಿದೆ ಗ್ರಾಮ ಪಂಚಾಯತಿಯಲ್ಲಿ? ಗ್ರಾಮ ಪಂಚಾಯತಿ ಮೆಂಬರ್ಗೆ ಏನು ಅಧಿಕಾರ ಇದೆ? ಅವ್ನು ಸೋಲಾಗಿ ಮಾಡ್ಕೊಂಡು ಓಟ್ ಹಾಕೊಂಡ್ಬಿಟ್ಟು ಪಾಪ ಬಡವನಾಗಿ ಹುಚ್ಚನಾಗ್ತಾ ಇದ್ದಾರೆ ಮೆಂಬರ್ಗಳೆಲ್ಲ. ಮಾಡಿದೀವಿ, ಅದು ಕಂಟಿನ್ಯೂಸ್ ಆಗಿ ಮಾಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಆವಾಗ ರಾಮಕ್ಕ ಅವರು MLA ಆಗಿದ್ರು, ನಾವು ಅವಾಗ ಕಲ್ಸಿದೀವಿ. ಕಲಿಸಿ ಅದು ಕೋರ್ಟ್ವರೆಗೂ ಹೋಗಿ ಕೋರ್ಟಲ್ಲಿ ಇದ್ದಾರೆ. ಅದೇ PDO ಮೇಡಮ್ ಕೊಟ್ಟಿದ್ದಾರೆ, ನೋಡಿ ಇದು ಗೌರ್ಮೆಂಟ್ ಜಾಗ, ಗೌರ್ಮೆಂಟ್ಗೆ ಬೇಕು, ಇದೇ ಒಂದು ಅಕ್ರಮ ಮಾಡಿದ್ದಾರೆ ಅಂತ ಗೌರ್ಮೆಂಟ್ ಕೊಟ್ಟಿದ್ದಾರೆ, ವರದಿ ಕೊಟ್ಟಿದ್ದಾರೆ PDO ಮೇಡಮ್. ಅದೆಲ್ಲ ಪೇಪರ್ ಇದೆ ನಮ್ಮ ಹತ್ರ, ನೋಡಿ ಆವತ್ತು ಆಗಿದೆ. ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲ ನಡೀತಾ ಇತ್ತು, ಕರೆಕ್ಟಾಗಿ ಹೋಗ್ತಾ ಇತ್ತು. ಇಷ್ಟೊತ್ತಿಗೆ ಯಾವತ್ತೋ ಮುಗಿತಾ ಇತ್ತು ಇದು. ಇವಾಗ ಮಾಸರ್ ಮಾಡಿ ಕಾಂಪೌಂಡ್ ಆಗಿ ಯಾವ್ದಕ್ಕೋ ಒಂದು ಯೂಸ್ ಮಾಡಬೇಕಾಗಿತ್ತು. ನಿಮ್ಮ ಪೀರಿಯಡ್ ಅಲ್ಲಿ ಆವತ್ತು ನೋಡಿ ಇವ್ರು ಬಾಬು ಅಂತ ಪಾಪ ಅವ್ರು ಇಷ್ಟು ಜಾಗ ಇಟ್ಕೊಂಡಿದ್ರು, ಅವರು ಸ್ಟಾರ್ಟಿಂಗ್ ಇಂದ ಅವ್ರು ಮಾಡ್ಕೊಂಡಿದ್ದಾರೆ. 20 ವರ್ಷ 30 ವರ್ಷದಿಂದ ಇವತ್ತು 10 ಜನಕ್ಕೆ ಪಬ್ಲಿಕ್ ಎಲ್ಲ ಸಪೋರ್ಟ್ ಬೇಕು ಅಂತ ಸಬ್ ಡಿವಿಷನ್ ಮಾಡಿದ್ರು. ಸಬ್ ಡಿವಿಷನ್ ಮಾಡಿದಾಗ ಇವಾಗ ಅವ್ರು ಬಿಟ್ಕೊಟ್ಟಿಲ್ವಾ? ಇವಾಗ ಅವ್ರು ಬಿಟ್ಕೊಟ್ಟಿದ್ದಕ್ಕೆ ಇಡೀ ಊರುಗಳಿಗೆ, ವಿಲೇಜ್ಗಳಿಗೆಲ್ಲ ಇವತ್ತು ಕರೆಂಟ್ ಸಪ್ಲೈ ಆಗ್ತಾ ಇದೆ. ಆ ಥರ ನಿಮ್ಮ ಅವಧಿಯಲ್ಲಿ ನೀವು ಮಾಡಿ, ನಾವು ಅದನ್ನೇ ಕೇಳ್ತಾ ಇದ್ದೀವಿ. ನೀವು ಅವ್ರ ಮೇಲೆ ಇವ್ರ ಮೇಲೆ ಗೂಬೆ ಏನಕ್ಕೆ ಕೂರಿಸ್ತೀರಾ? ನಾವು ಕೇಳ್ತಾ ಇರೋದು ನಾವೇನು ಇದಕ್ಕಿಲ್ಲ. ಇವಾಗ ಅವರು ಬಿಟ್ಟಿದ್ದಾರೆ ಇಲ್ವಾ? ಅವರು ನಿಮ್ಮ ಥರ ಅವ್ರ ಥರ ಅಂತಾನೆ ಇರ್ತಾರೆ. ಅವ್ರ ಹತ್ರ ದುಡ್ಡಿಲ್ಲ ಅಂತ ಅವ್ರ ಹತ್ರ ಕರ್ಕೊಂಡು ಬಿಟ್ಟು, ಇವ್ರ ಹತ್ರ ದುಡ್ಡಿದೆ ಅಂತ ಇವ್ರು ಬಿಟ್ಟಿದ್ದೀರಾ. ಅವ್ರು ಯಾವ ಕಡೆ MLA ಬಂದ್ರೆ ಆ ಕಡೆ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರ್ತಾರೆ. ಈ ತರ ಮಾಡ್ತಾ ಇದ್ರೆ ನಾವೇನ್ ಮಾಡಕ್ಕಾಗ್ತದೆ? ಅದಕ್ಕೆ ಇಷ್ಟು ದಿನ 9ನೇ ತಾರೀಕು ಡೇಟ್ ಇದೆ ಕೋರ್ಟಲ್ಲಿ. 9ನೇ ತಾರೀಕು ಹಾಜರಾಗಿಲ್ಲ ಅಂದ್ರೆ ಮತ್ತೆ ನಾವು ಇಲ್ಲಿಂದ ಪಾದಯಾತ್ರೆ ನಡೆಸ್ತೀವಿ. ಖಂಡಿತವಾಗಿ ಮಾಡ್ತೀವಿ, ಬಿಡಲ್ಲ ಇದು. ವಿಧಾನಸೌಧವರೆಗೂ ನಾವು ಪಾದಯಾತ್ರೆ ಮಾಡ್ತೀವಿ. ನಾವು ಈ ಪಾರ್ಟಿ ಆ ಪಾರ್ಟಿ ಅಂತ ನೀವು ಗೂಬೆ ಕೂರಿಸೋದೆಲ್ಲ ಬೇಡ. ಈ ಜಾಗ ಗೌರ್ಮೆಂಟ್ ಜಾಗ, ಗೌರ್ಮೆಂಟ್ಗೆ ಕೊಡ್ಬೇಕು. ಇದೇ ನಮ್ಮ ಕರ್ತವ್ಯ, ಬೇರೆ ಏನೂ ಇಲ್ಲ. ನಮಸ್ಕಾರಗಳು. ಮತ್ತೆ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀವಿ ನಾವು ಇದನ್ನ. ಇವತ್ತಿನ ವಿಚಾರ ಆಯ್ತು, ಇವತ್ತು ಮಾಡಿಲ್ವೇ? ಇವತ್ತು ಹೊಸದಾಗಿ ಮಾಡಿದ್ರೆ ನೀವು ಕೇಳ್ತಾ ಇರ್ಬೋದು. 2017 ನಾವು ಕೊಟ್ಟಿದಿಲ್ವಾ?
ಆವತ್ತಿಂದ ಕೋರ್ಟ್ಗೆ ಹೋಗ್ತಾ ಇದೆ ಇಲ್ವಾ? ಅದನ್ನ ನಾವು ಹೇಳಿದ್ರು 2005 ಬಿಜೆಪಿ ಕೊಟ್ಟಿದಾರಲ್ಲ, ಬಿಜೆಪಿ ಅಧ್ಯಕ್ಷರು ಬಿಜೆಪಿ MLA ಇದ್ದಾಗೆ ನಾವು ಕಳ್ಸಿದಿಲ್ಲ ಕೋರ್ಟ್ಗೆ, ಇವಾಗ ಯಾಕೆ ಕಳ್ಸಿಲ್ಲ ಅಂತ ಹೇಳ್ತಾ ಇರೋದು. ಎಲ್ಲ ಫೋರ್ಜರಿ ನೀವು ಏನೇನೆ ಫೈಲ್ ಎತ್ಕೊಂಡಿದಾರಲ್ಲ ಇಷ್ಟ ಯಾರೋ ಅದೆಲ್ಲ ಫೋರ್ಜರಿನೇ, ಅದೆಲ್ಲ ಸತ್ಯ ಇಲ್ಲ ಅದ್ರಲ್ಲಿ. ಬೇಕಾದ್ರೆ ಅವರು ಬರ್ಲಿ ನಮ್ಮ ಮುಂದೆ, ನಾವು ತೋರಿಸ್ತೀರಿ, ಒಂದ್ ಜಾಗ ಕರೆಸ್ರಿ, ನಾವು ತೋರಿಸ್ತೀರಿ, ಅವರು ತೋರಿಸ್ಲಿ, ನೋಡೋಣ ಯಾವ್ದು ಕರೆಕ್ಟ್ ಆಗಿದೆ ಅಂತ. ದಯವಿಟ್ಟು ನಾವು ಶಾಸಕರಲ್ಲಿ ಗೌರವಯುತವಾಗಿ ನಾವು ಕೇಳ್ತಾ ಇದ್ದೀರಿ, ಒಂದು ಮನವಿ ಮಾಡ್ತೀವಿ. ಈಗ ಇದು ಸರ್ಕಾರದ ಜಾಗ, ಗ್ರಾಮ ಠಾಣೆ ಸುಮಾರು 3 ಎಕರೆ ಇತ್ತು. ಪಾಪ ಅವರು ಬಾಬು ರೆಡ್ಡಿ ಅನ್ನೋರು ಅವ್ರ ತಂದೆ ಅವರು ಅವ್ರ ಪೊಸಿಷನ್ ಬಿಟ್ಕೊಟ್ಟಿರೋದು. ಪಾಪ ಅವ್ರಿಗಿಂತ ಮುಂಚೆ ಇರೋ ಬಾಬು ರೆಡ್ಡಿ ಅವರ ಅಪ್ಪ ಅವರೇ ಬಿಟ್ಕೊಟ್ಟಿದ್ದಾರೆ, ಸರ್ಕಾರಕ್ಕೆ ಅನುಕೂಲ ಆಗಲಿ, ಒಂದು ಸಬ್ಸಿಡಿ ಆಗಲಿ, ರೈತರಿಗೆ ಅನುಕೂಲ ಆಗಲಿ ಅಂತ. ಇವರು ಒಂದು 20-30 ವರ್ಷದಿಂದ ಬಂದ್ಬಿಟ್ಟು ನಾನು 100 ವರ್ಷ ಅಂದ್ರೆ ಆತನಿಗೆ ಎಷ್ಟು 60 ವರ್ಷ 100 ವರ್ಷ ಅಂತಾರೆ. ಅವ್ರು ಹೇಳೋದೆಲ್ಲ ಸುಳ್ಳಲ್ಲ. ಮತ್ತೆ ಯಾರಿಗೇ ಆಗ್ಲಿ ಈ ನ್ಯಾಯಾಂಗದಲ್ಲಿ ಆಗ್ಲಿ ಯಾವುದೇ ಇದು ಇದೆಯಾ, ಒಬ್ಬರಿಗೆ 10 ಸೈಡ್ ಮಾಡ್ಕಕ್ಕೆ ಅಧಿಕಾರ ಇದೆಯಾ? ಎಲ್ಲಿ ಹೇಳಿದೆ ತೋರಿಸಿ, ಯಾರಿಗಾದ್ರೂ ಮಾಡಿದಾರಾ ತೋರಿಸಿ. ಇದೆಲ್ಲ ಸುಳ್ಳು ಮಾಡಿರೋದು, ಅಧಿಕಾರಿಗಳೇ ಇದನ್ನ ದಾರಿ ತಪ್ಪಿಸಿರೋದು. ದಯವಿಟ್ಟು ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀರಿ, ಅಧಿಕಾರ ಯಾವಾಗೂ ಇರಲ್ಲ, ಇನ್ನು 2 ವರ್ಷ ಒಂದು 18 ತಿಂಗಳಿದೆ. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತೀರಿ, ಯಾವಾಗ ಅವರೇ ಎಲ್ಲಿ ಗೂಟ ಹೊಡ್ಕೊಂಡು ಇರಲ್ಲ, ನಮಗೂ ಅಧಿಕಾರ ಬರುತ್ತೆ. ದಯವಿಟ್ಟು ಅದರಿಂದ ನಿಮ್ಗೆ ಮನವಿ ಮಾಡ್ತೀರಿ. ದಯವಿಟ್ಟು ಇವತ್ತು 9ನೇ ತಾರೀಕು ಕೋರ್ಟ್ ಇದೆ, ಕೋರ್ಟ್ಗೆ ಹೋಗಿ ಅಟೆಂಡ್ ಆಗಿ ನಮ್ದು ಅಂತ ಹೇಳಿ, ನಮ್ಮ ಪಂಚಾಯತ್ ಸೇರಿದ ಅಷ್ಟು ಮಾತ್ರ ಹೇಳಿ, ಆಮೇಲೆ ಕೋರ್ಟ್ ಏನ್ ಡಿಸೈಡ್ ಕೊಡುತ್ತೋ ಅದಕ್ಕೆಲ್ಲ ನಾವು ಗೌರವ ಕೊಡ್ತೀವಿ. ಅಷ್ಟೊಂದು ಇವಾಗ ಅಧಿಕಾರ ಇರೋದು ಮಾನ್ಯ ಶಾಸಕರಿಗೆ, ಶಾಸಕರ ಮಾತೆ ಕೇಳೋದು, ಇವ ಆಗ್ಲಿ PDO ಆಗ್ಲಿ. ದಯವಿಟ್ಟು ಶಾಸಕರಲ್ಲಿ ಮನವಿ ಮಾಡ್ತೀವಿ, ಇವಾಗ ನೀವು PDO ಡೈರೆಕ್ಷನ್ ಕೊಡಿ, ಹೋಗಿ ಕೋರ್ಟ್ ಹಾಜರಾಗಿ ಪಂಚಾಯತಿಗೆ ನೀವು ಇದು ಮಾಡ್ಕೊಳ್ಳಿ ಅಂತ ಕೊಡಿ. ಯಾಕೆ ಕೊಡ್ತಾ ಇಲ್ಲ? ನಿಮ್ಗೆ ಅಧಿಕಾರ ಇಲ್ವಾ? ನಮ್ಮ ಮಾತು ಕೇಳ್ತಾರ PDO? ಇವಾಗ ನಿನ್ನೆ ಯಾವ್ದೋ KG ಕೋಟೆ ಹತ್ರ 60 ಎಕರೆ ಆಗಿದೆಯಲ್ಲ, ಏನು ಉತ್ತರ ಕೊಟ್ರು ಶಾಸಕರು? ನನಗೆ ಗೊತ್ತಿಲ್ಲ ಅಧಿಕಾರಿಗಳು ಅಂತಾರೆ. ಮತ್ತೆ ಶಾಸಕರು ಇರೋದು ಏನು ನಮ್ಮ ಕ್ಷೇತ್ರದಲ್ಲಿ ಏನು ಗೊತ್ತಾಗಲ್ವ ಶಾಸಕರಿಗೆ? ದಯವಿಟ್ಟು ನೀವೊಂದು ಪ್ರಶ್ನೆ ಕೇಳಿ, ಶಾಸಕರು ಗೊತ್ತಿದ್ರು ಇದೆಲ್ಲ ಆಗುತ್ತಾ? ಈ ಜಮೀನು ಸಂಬಂಧಪಟ್ಟಂಗೆ ನಾವೇನು ನಮ್ಮ ಮನೆಗಳಿಗೆ ಎತ್ಕೊಂಡು ಹೋಗ್ಬೇಕು ಅಂತ ಯಾರು ಕೇಳ್ತಾ ಇಲ್ಲ. ದಯವಿಟ್ಟು ಒಂದು ಪಂಚಾಯತಿಗಾಗ್ಲಿ ಸರ್ಕಾರದಿಂದ ಯಾವ್ದಾದ್ರು ಅನುದಾನ ಬಂದ್ರೆ ಒಂದು ಹಾಸ್ಪಿಟಲ್ ಮಾಡ್ಲಿ. ನಮ್ಮ ಸರ್ಕಾರ ಇದ್ದಾಗ, ನಮ್ಮ ಸಂಪಂಗಿ ಅವರು ರಾಮಕ್ಕ ಅವರು ಇದ್ದಾಗ ಒಂದು ಒಳ್ಳೆ ರೈತರಿಗೆ ಒಳ್ಳೆ ಅನುಕೂಲ ಮಾಡಿದ್ದಾರೆ. ಅದೇ ರೀತಿ ನೀವು ಅನುಕೂಲ ಮಾಡಿ, ನಿಮ್ಗೂ ಒಂದು ಹೆಸರು ಬರುತ್ತೆ, ನಾವು ಕೂಡ ನಿಮ್ಮನ್ನ ಇದು ಮಾಡ್ತೀವಿ, ಗೌರವಿಸ್ತೀವಿ. ಅದು ಬಿಟ್ಟು ಸುಮ್ಮನೆ ಅವ್ರು ಯಾರು ಇಷ್ಟು ಫೈಲ್ ಎತ್ಕೊಂಡ್ಬಿಟ್ಟು ಅವನ ಕೈಯಲ್ಲಿ ಅವ್ನು ಇಟ್ಕೊಂಡು ನೋಡಿ ಇಲ್ಲಿ ಗೇಟ್ ಹಾಕೊಂಡಿದ್ದಾನೆ. ಗ್ರಾಮ ಠಾಣೆ ಅದು, ಗ್ರಾಮ ಠಾಣೆ ಯಾರಿಗಾದ್ರೂ ಬರ್ಕೊಳಕ್ ಹಕ್ಕಿದ್ಯಾ ಕೇಳಿ? ನನ್ಗೆ ಯಾರೋ ಬರ್ಕೊಟ್ಟಿದಾರ ಅಂತಾರೆ. ಗ್ರಾಮ ಠಾಣೆ ಅದು ಯಾರಿಗಾದ್ರೂ ಹಕ್ಕಿದ್ಯಾ ಬರ್ಕೊಡಕ್ಕೆ? ನೀವ್ ಹೇಳಿ ಸರ್. ನೀವು ಇವ್ರು ಹೇಳ್ತಾರೆ ಬಿಜೆಪಿಯಲ್ಲಿ ಅಧ್ಯಕ್ಷರು ಮಾಡ್ಬಿಟ್ರು, ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಬರ್ದ್ಬಿಟ್ರು, ಸೈನ್ ಹಾಕ್ಬಿಟ್ರು. ಅಂದ್ರೆ ಯಾರಿಗಾದ್ರೂ ಜನಪ್ರತಿನಿಧಿಗಳಿಗೆ ಒಂದು ಗ್ರಾಮ ಠಾಣೆ ಬರ್ಕೊಳಕ್ ಅಧಿಕಾರ ಇದೆಯಾ? ಅಫಿಷಿಯಲ್ಗೆ ಇರೋದು ಇರ್ತಾರೆ ಪಾಪ, ಅಧ್ಯಕ್ಷರಾಗಿರ್ತಾರೆ, ಸದಸ್ಯರಾಗಿರ್ತಾರೆ, ಅವ್ರು ಗೊತ್ತಿರಲ್ಲ, ಓದಿರಲ್ಲ, ಸೈನ್ ಹಾಕ್ಸ್ಕೊಂಡಿರ್ತಾರೆ, 2-3 ಲೈನ್ ಬಿಟ್ಟು ಅದ್ಮೇಲೆ ಬರ್ಕೊಂಡಿರ್ತಾರೆ. ಉಜ್ಜಂತೆ ತತೃದೇವತಾ ಭವ, ಈ ಒಂದು ವಾಕ್ಯದ ಅರ್ಥ ಏನಪ್ಪ ಅಂದ್ರೆ, ಎಲ್ಲಿ ಮಹಿಳೆಯರು ಮುಂದೆ ಹೋಗ್ತಾರೋ ಅಲ್ಲಿ ದೇಶ ಮುಂದೆ ಹೋಗುತ್ತೆ ಅಂತ ಹೇಳ್ತಾರೆ. ಅದೇ ಇದೇ ನಮ್ಮ KGF ಕ್ಷೇತ್ರದಿಂದ ಆಯ್ಕೆಯಾಗಿರುವಂತಹ ಜನಪ್ರತಿನಿಧಿಗಳಿಂದ ಮುಂದೆ ಹೋಗುತ್ತೆ ಅಂತ ಈ ಒಂದು ಭಾಗದ ಜನರೆಲ್ಲರೂ ಸೇರಿ ಮತವನ್ನು ಚಲಾಯಿಸಿ ವಿಧಾನಸೌಧಕ್ಕೆ ಕಳಿಸದಂತ ಶಾಸಕರೇನಪ್ಪ ಅಂದ್ರೆ, ಇಲ್ಲಿನ ಸ್ಥಳೀಯವಾಗಿ ತಮ್ಮ ಹೆಸರನ್ನ ಪ್ರತಿದಿನ ಜಪ ಮಾಡುವಂತ ವ್ಯಕ್ತಿಗಳ ಮಾತುಗಳನ್ನು ಕೇಳಿಕೊಂಡು ಏನಪ್ಪ ಮಾಡ್ತಾ ಇದ್ದಾರೆ ಅಂದ್ರೆ, ಇಡೀ ವೆಂಗಸಂದ್ರ ಗ್ರಾಮ, ಸುಂದರಪಾಳ್ಯ ಗ್ರಾಮ ಪಂಚಾಯತಿ, ಎಂಜಿಉಲ್ಪುರ್ ಗ್ರಾಮ ಪಂಚಾಯತಿಯಲ್ಲಿರುವಂತ ಖರಾಬು ಎನ್ನುವಂತ ಅಥವಾ ಸರ್ಕಾರದ ಭೂಮಿಗಳನ್ನ, ಗ್ರಾಮ ಠಾಣೆಗಳನ್ನ ಏನ್ ಮಾಡ್ತಾರೆ, ಒತ್ತುವರಿ ಮಾಡ್ಕೊಳ್ಳೋದು, ಅಕ್ರಮ ಮಾಡ್ಕೊಳ್ಳೋದು. ಅದಕ್ಕೆ ನೇರ ಉದಾಹರಣೆ ಏನಪ್ಪಾ ಅಂದ್ರೆ, ವೆಂಗಸಂದ್ರ ಗ್ರಾಮದ ಸರ್ವೆ ನಂಬರ್ 150 ಪಕ್ಕದಲ್ಲಿರುವಂತ ಗ್ರಾಮ ಠಾಣಾ 324. ಈ ಠಾಣೆಯನ್ನ ಏನ್ ಮಾಡಿದ್ದಾರೆ, ಅತಿಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಕಾಲದಲ್ಲಿ ಯಾರೋ ಮಾಡಿದ್ದಾರೆ, ನಾವು ಮಾಡಿದ್ದೀವಿ, ಅವ್ರು ಮಾಡಿದ್ದಾರೆ ಅಂತ ಅವ್ರ ಮೇಲೆ ಗೂಬೆ ತೋರ್ಸೋದನ್ನ ಬಿಟ್ಟು, ಸ್ಥಳೀಯವಾಗಿರುವಂತ ಶಾಸಕರು, ವಿಧಾನಸೌಧದಲ್ಲಿ ನಿಮ್ಗೆ ಹಕ್ಕನ್ನ ಕೊಟ್ಟಿರುವಂತ ಜನರು ನಾವೆಲ್ಲ ಕೊಟ್ಟಿದ್ದೀವಿ, ನೀವೇನ್ ಮಾಡ್ಬೇಕು, ಇಂಥ ಅತಿಕ್ರಮವನ್ನ ಹತ್ಕಟ್ಟಿ ನಿಮ್ಮಿಂದ 100 ಕಿಲೋಮೀಟರ್ ದೂರ ಅಂತ ವ್ಯಕ್ತಿಗಳನ್ನ ಇಡಬೇಕು. ಅದೇ ನೀವೇನ್ ಮಾಡ್ತೀರಾ, ಪ್ರತಿದಿನನೂ ಫೋಟೋಗೆ ಪ್ರತಿದಿನನೂ ಸಹಿತ ನಿಮ್ಮನ್ನ ಶನಿ 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 ಅಂತ ಜಪ ಮಾಡಿದೆ ಅಂತ ಭುಜದ ಮೇಲೆ ಇಂದ ಹೋಗುತ್ತೆ ಅಂತ ಹೇಳ್ತಾರಲ್ವಾ, ಆ ರೀತಿಯಲ್ಲಿ ಈ ವ್ಯಕ್ತಿಗಳನ್ನ ಪಕ್ಕದಲ್ಲಿ ಇಟ್ಕೊಂಡು ಇಡೀ ಈ ಒಂದು ಜಮೀನನ್ನ ಅಕ್ರಮ ಮಾಡಿಕೊಂಡು ಇದೇ ಜಮೀನಿಂದ ಮುಂದೆ
ಇರುವಂತ ರೈತರಿಗೆ, ಮುಂದೆ ಇರುವಂತ ರೈತರಿಗೆ ದಾರಿ ಬೇಕಾಗಿದೆ. ಆ ದಾರಿಗಳನ್ನೆಲ್ಲ ಮುಚ್ಚಿಬಿಟ್ಟು ಕಾಂಪೌಂಡ್ ಅನ್ನು ಹಾಕೊಂಡ್ಬಿಟ್ಟು ಗೇಟ್ಗಳನ್ನ ಹಾಕೊಂಡು ಅನೇಕರಿಗೆ ಇಲ್ಲಿ ಸ್ಥಳೀಯವಾಗಿ ನಮ್ಗೆಲ್ರಿಗೂ ಸಹಿತ ತೊಂದರೆಯನ್ನ ಕೊಟ್ಕೊಂಡು ಇರುವಂತ ವ್ಯಕ್ತಿಗಳಿಗೆ ಈ ಒಂದು ಎತ್ತರೆ ನಾರಿಯಂತೆ ದೈವಂತೆ ಪೂಜ್ಯಂತೆ ಈ ಶಾಸಕರು ಏನ್ ಮಾಡ್ತಾ ಇದಾರೆ, ಅವ್ರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಮತ್ತೆ ಈ ಶಾಸಕರಿಗೆ ಏನಪ್ಪಾ ಅಂದ್ರೆ ಕೆಲಸ ಏನಪ್ಪಾ ಅಂದ್ರೆ ಅಧಿಕಾರಿಗಳನ್ನ ಕೋರ್ಟ್ ಕಳ್ಸಲ್ಲ. ಅಧಿಕಾರಿಗಳನ್ನ ಯಾವುದೇ ಒಂದು ಕೇಸ್ಗೆ ಈ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಂತ ಕೇಸ್ಗೆ 8 ವರ್ಷದಿಂದ ಇದುವರೆಗೂ ಒಂದ್ ಸತಿ ಮಾತ್ರ 16 ವರ್ಷದಲ್ಲಿ ಒಂದ್ ಸತಿ ಮಾತ್ರ ವೈಶಾಲಿ ಮೇಡಮ್ ಅವರು ಹೋಗಿ ಬಂದಿರೋದು ಬಿಟ್ರೆ ಯಾವೊಬ್ಬ ಇಒ ಇಲ್ಲ, ಯಾವೊಬ್ಬ ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಲ್ಲ, ಜಿಲ್ಲಾಧಿಕಾರಿಗಳಿಲ್ಲ, ಸರ್ಕಾರದಿಂದ ಪ್ರತಿನಿಧಿಗಳಿಲ್ಲ, ಯಾರು ಬರೋದಿಲ್ಲ. ಇವರ ಕರ್ತವ್ಯ ಎನ್ನುವ ಸ್ಥಳೀಯವಾಗಿ ಗೆದ್ದಂತ ಜನಪ್ರತಿನಿಧಿಗಳು ಏನ್ ಮಾಡ್ಬೇಕು ಅಂತ ವ್ಯಕ್ತಿಗಳನ್ನ ಕರೆಸಿ ಇಮಿಡಿಯೇಟ್ ಆಗಿ ಕೋರ್ಟ್ಗೆ ಹಾಜರಾಗಿ ಆ ಕೋರ್ಟಲ್ಲಿರುವಂತಹ ಸಮಸ್ಯೆಯನ್ನ ಬಗೆಹರಿಸಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ, ಗ್ರಾಮಕ್ಕೆ ಅನುಕೂಲ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗೋ ಮಾಡ್ತಾ ಇದ್ರು. ಯಾಕಂದ್ರೆ ಇವರನ್ನ ಜಪ ಮಾಡ್ಬೇಕಲ್ವಾ, ಪ್ರತಿದಿನ ನಮ್ಮ ಶಾಸಕರು ನಮ್ಮ ಮೇಡಮ್ ಅಂತ ಜಪ ಮಾಡ್ಬೇಕಲ್ವಾ. ಜಪ ಮಾಡೋರು ಇರೋದಿಲ್ಲಲ್ವ ನಾಳೆಯಿಂದ. ಎಲ್ಲ ಅಧಿಕಾರ ಇದ್ರೆ ಅಲ್ಲ ಅವತ್ತೇನು ಕೆಲಸ, ಅವತ್ತ ಹೆಸರೇ ಏನು, ಚಡ್ಡಿ ಚಂದ್ರಣ್ಣ ಅಂತ. ಎಲ್ಲಿ ಬ್ಯಾಗ್ ಇರುತ್ತೆ ಅಲ್ಲಿ ಕೊಡ್ತಾ ಇರೋದು. ಯಾರಿದ್ರೆ ಅವ್ರಿಗೆ ಹೋಗೋದು, ಅವ್ರ ಹತ್ರ ಹೋಗೋದು. ಅಂತ ವ್ಯಕ್ತಿಗಳನ್ನ ಇಟ್ಕೊಂಡು ಈ ಒಂದು ಸ್ಥಳವನ್ನ ಆಕ್ರಮ ಮಾಡಿದ್ರಿಂದ ನಮ್ಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಕೂಡ ದಾರಿ ಇಲ್ಲ. ಸರ್ಕಾರದಲ್ಲಿ 149, 151, 152ರಲ್ಲಿ ಸರ್ಕಾರದಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದೆ. ನಿಮ್ಮದೇ ಪತ್ರಿಕೆಗಳಲ್ಲಿ ವಿಡಿಯೋಗಳೆಲ್ಲ ಬಂದಿತ್ತು, ನಕಾಶೆಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ತಾಲೂಕಾ ಆಫೀಸಲ್ಲೆಲ್ಲ ಹೋರಾಟ ಮಾಡಿದ್ವಿ. ಎಲ್ಲ ಮಾಡಿದಕ್ಕೆ ಬಂದಿತ್ತು. ಅಂತ ದಾರಿಗಳಿಗೂ ಸಹಿತ ಈವನ್ ಸರ್ಕಾರದ ಅಧಿಕಾರಿಗಳು ಹೋಗಿ ಕೋರ್ಟಲ್ನೇ ಅಲ್ಲಿ ಹೇಳೋದಿಲ್ಲ. ಒಬ್ಬ VA ಬರೋದಿಲ್ಲ, ಒಬ್ಬ RI ಬರೋದಿಲ್ಲ, ಯಾರು ಬರೋದಿಲ್ಲ. ಯಾರು ಬಂದು ಅದೇನಾದ್ರು ಕೋರ್ಟ್ ಕೇಸ್ ಮಾತ್ರ ಹಾಕೊಳ್ಳೋದು. ಈವನ್ ಸರ್ಕಾರದ ವಕೀಲರು ಕೂಡ ಬರೋದಿಲ್ಲ. ಸರ್ಕಾರ ವಕೀಲರು, ಸರ್ಕಾರದ ಅಧಿಕಾರಿಗಳು ಬಂದಿಲ್ಲ ಅಂದ್ರೆ ಕೇಸ್ ಏನಾಗುತ್ತೆ ಹೇಳಿ, ಮಾಧ್ಯಮದವ್ರು ನೀವೇ ಹೇಳಿ, ಕೇಸ್ ಏನಾಗುತ್ತೆ? ಒಂದೇ ಆಗುತ್ತೆ. ಯಾರು ಹೋಗಿಲ್ಲ ಅಂದ್ರೆ ಸರ್ಕಾರ ನಮ್ದೊಂದು ಬೇಕಲ್ರಿ, ನಮ್ದೊಂದು ಹೆಸರು ಹೇಳ್ಬೇಕಲ್ವಾ. ನಾನು ಇಂಥವರ ಮಗ, ಇಂಥವರ ಆಸ್ತಿಗೆ ನಾನು ಓನರು ಅಂತ ಗೊತ್ತಾಗ್ಬೇಕಲ್ವಾ. ಅದನ್ನ ಹೇಳಕ್ಕೆ ಸರ್ಕಾರದಿಂದ ಯಾರು ಹೋಗೋದಿಲ್ಲ. ಸರ್ಕಾರದಿಂದ ಯಾವೊಬ್ಬ VA ಹೋಗೋದಿಲ್ಲ, ಯಾವೊಬ್ಬ ಗ್ರಾಮ ಪಂಚಾಯತ್ ಅಧಿಕಾರಿ ಹೋಗೋದಿಲ್ಲ. ಹೋಗದೆ ಇದ್ದಾಗ ಎಂತ ಮಾಡೋದು? ಹೌದು. ಈ ರೀತಿಯಲ್ಲಿ ಆದ ಕಾರಣಕ್ಕೋಸ್ಕರ ಈ ಒಂದು ಕೆಜಿಎಫ್ ತಾಲೂಕಿನಲ್ಲಿ ಈ ರೀತಿಯಾದಂತಹ ಅನೇಕಗಳು ಘಟನೆಗಳು ನಡೀತಾ ಇದಾವೆ. ನಡೆದ್ರೆ ಮತ್ತೆ ಅದನ್ನ ಪ್ರಶ್ನೆ ಮಾಡಿದ್ರೆ ಅವ್ರ ವಿರುದ್ಧ ಎತ್ಕಟ್ಟೋದು, ಅವ್ರ ಮೇಲೆ ಇನ್ನೊಂದು ಮಾಡೋದು ಅಂತ ಮಾಡುವಂತ ಕೆಲಸಗಳನ್ನ ಏನ್ ಮಾಡ್ತಾ ಇದಾರೆ ಈ ಒಂದು ಸ್ಥಳೀಯ ಶಾಸಕರು ಮಾಡ್ತಾ ಇದಾರೆ. ದಯವಿಟ್ಟು ಮಾನ್ಯ ಶಾಸಕರೇ, ಇಲ್ಲಿರುವಂತ ಇಂಥ ವ್ಯಕ್ತಿಗಳನ್ನ ದೂರ ಇಟ್ಟು ನಿಮ್ಮ ಹೆಸರನ್ನ ಕೆಡ್ಸೋದು ಬೇಡ. ನಿಮಗೂ ಇನ್ನೂ ಮುಂದೆ ಸರ್ಕಾರಗಳು ಯಾವ್ದಾದ್ರು ಬರಲಿ, ಇನ್ನೂ 10 ವರ್ಷ 20 ವರ್ಷ ನೀವೇ ಗೆಲ್ಲಿ. ಆದ್ರೆ ಇಲ್ಲಿ ನಡೀತಾ ಇರುವಂತ ಅಕ್ರಮವನ್ನ ತಡೆದು ಅವರಿಗೆ ಪನಿಷ್ಮೆಂಟ್ ಅನ್ನ ಆಗ್ಬೇಕು, ಕಾನೂನು ರೀತಿಯಲ್ಲಿ ಏನಾಗಬೇಕು, ಪನಿಷ್ಮೆಂಟ್ ಅನ್ನ ಆಗ್ಬೇಕು. ನೀವು ಈ ರೀತಿಯಲ್ಲಿ ಇಂಥವ್ರಿಗೆ ನೀವೇನಾದ್ರು ಸಪೋರ್ಟ್ ಮಾಡಿಕೊಂಡು ನಮ್ಮ ಚಂದ್ರನ್ನ, ನಮ್ಮ ಇನ್ನೊಬ್ಬಣ್ಣ, ನಮ್ಮ ಮಾವನ ಮಗ ಅಂತ ಏನಾದ್ರು ನೀವು ಅವರನ್ನ ಎತ್ಕಟ್ಕೊಂಡೋದ್ರೆ ಮುಂದೆ 2 ವರ್ಷ 16 ತಿಂಗಳಾದ ನಂತರ ಹಾಲಿ ಇರೋದು ಮಾಜಿ ಆಗುತ್ತೆ, ಮಾಜಿ ಇರೋದು ಹಾಲಿ ಆಗ್ಬೋದು. OS 304/22ರಲ್ಲಿ ನಾನು ಇಂಪ್ಲಿಮೆಂಟ್ ಅಪ್ಲಿಕೇಶನ್ ಹಾಕ್ಕೊಳ್ತೀನಿ. ಇದು ಗ್ರಾಮ ಠಾಣಾ ಜಮೀನು, ಗ್ರಾಮಕ್ಕೆ ನಮ್ಗೆ ಹಾಸ್ಪಿಟಲ್ ಬೇಕು, ಒಂದು ಸಮುದಾಯ ನಗರ ಬೇಕು, ಬೇರೆ ಬಡವರಿಗೆ ಒಂದು 4 ನಿವೇಶನ ಬೇಕು ಅಂತ ಒಂದು ಅಪ್ಲಿಕೇಶನ್ ಹಾಕ್ಕೊತೀವಿ. ನಾವು 4 ಜನ ಸೇರ್ಕೊಂಡು ನಮ್ಮೂರವರು ಹಿರಿಯರು ಹಾಕೊಂಡಾಗ ಏನು ಮಾಡ್ತಾರೆ, PDO ಬಂದುಬಿಟ್ಟು ಅಪ್ಲಿಕೇಶನ್ ಹಾಕ್ತಾರೆ. ಇಲ್ಲ ಇದು ನಾನು ನಡೆಸ್ತೀನಿ ಕೇಸು, ಇದು ಬೇಕಾಗಿಲ್ಲ ಅಂತ ಅಪ್ಲಿಕೇಶನ್ ಹಾಕ್ಕೊತಾರೆ. ನಮ್ಮನ್ನು ರಿಜೆಕ್ಟ್ ಮಾಡ್ತಾರೆ. ಅದೇ ಕೇಸ್ ತಗೊಂಡು ನಾವು ಹೈಕೋರ್ಟಲ್ಲಿ ಹಾಕ್ತೀವಿ. ಹೈಕೋರ್ಟಲ್ಲಿ ಅಪ್ಲೋಡ್ ಆಗ್ತಾರೆ, ಯಾರು PDO ಮತ್ತು ಇರೋ ತಹಸೀಲ್ದಾರ್ ಬಂದು ಅಲ್ಲಿ ಅಪ್ಲೋಡ್ ಆಗಿಬಿಟ್ಟು 23ರಲ್ಲಿ ಆಗಿರೋ ಆರ್ಡರ್ ಕಾಪಿ ತಗೊಂಡು ಇಲ್ಲಿ ಹಾಕಿಲ್ಲ. 3 ವರ್ಷ ಆಗಿದೆ. ನಮ್ಮನ್ನು ಬೇಡ ಅನ್ನೋದು, ಅವರ ಕೇಸ್ ಹೋಗಲ್ಲ, ಅವ್ರಿಗೆ ಆರ್ಡರ್ ಆಗುತ್ತೆ. ಮೈನ್ ಪಾಯಿಂಟ್ ಏನಪ್ಪ ಅಂದರೆ PDOನೇ ಮೈನ್ ಪಾಯಿಂಟ್. ಇಲ್ಲಿ PDO ಬರಬೇಕು, ಇಒ ಬರಬೇಕು, ಕೋರ್ಟ್ ನಿಂತ್ಕೋಬೇಕು, ಇದು ನಮ್ಮ ಪ್ರಾಪರ್ಟಿ ಅಂದ್ಬಿಟ್ಟು ಎವಿಡೆನ್ಸ್ ಮಾಡಬೇಕು ಅಷ್ಟೇ.
ಮಾಡಿದ್ರೆ ಅವ್ರಿಬ್ರು ಬರ್ಬೇಕು ಕರೆಕ್ಟ್ ಆಗಿ. ಅವರಿಬ್ರು ಹಾಜರಾಗಬೇಕಂದ್ರೆ 8 ವರ್ಷದಿಂದ ಅಧಿಕಾರದಲ್ಲಿದ್ದಾರಲ್ಲ ಶಾಸಕರು, ಯಾಕೆ ಹಾಜರು ಮಾಡಿಸ್ತಾ ಇಲ್ಲ? ಮಾಡಿಸ್ತಾ ಇಲ್ಲ ಅಂದ್ರೆ ಇವಾಗ ಅವ್ರ ಕುಮ್ಮಕ್ಕಿದೆ, ಆ ಜಾಗಕ್ಕೆ ಅವ್ರ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕರ್ಕೊಂಡು ತೋರಿಸಿದ್ದೀನಿ ಜಾಗ, ಮೇಡಮ್ ಇದೇ ಜಾಗ ನೋಡಿ, 1 ವರ್ಷ ಗೇಟ್ ಹಾಕಿದ್ದಾರೆ ನೋಡಿ, ಗ್ರಾಮ ಠಾಣೆ ಏನೋ ಮಾಡ್ಕೊಂಡಿದ್ದು ಎಮ್ ಎಲ್ ಎ ಮೇಡಮ್ ತೋರಿಸಿದ್ವಿ ಮೊನ್ನೆ ಊರ ಹಬ್ಬಕ್ಕೆ ಬಂದಾಗ. ಆಯ್ತು ಮಾಡ್ಕೊಂಡು ಒಪ್ಕೊಂಡವ್ರೆ, ಮೇಡಮ್ ಅವ್ರು ಸಹಾಯ ಮಾಡ್ಬೇಕಷ್ಟೇ ನಮಗೆ. ಇವಾಗ ಸಹಾಯ ಮಾಡಿ ಯಾರೋ ಅಧಿಕಾರದಲ್ಲಿದ್ದಾಗ ಯಾವ್ದೋ ಒಂದು ಯೂಸ್ ಮಾಡ್ಬೇಕು ನೋಡಿ. ಆವತ್ತು ಅಧಿಕಾರ ಇದ್ದಾಗ ಇವಾಗ ಸಬ್ಸ್ಟೇಷನ್ ಹಾಕಿದ್ದಾರೆ, ಎಷ್ಟು ಜನ ಎಷ್ಟು ವರ್ಷ ಆದ್ರೆ ಹೇಳ್ಬೋದು ಇದು.